ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿಗೆ ಕಂಡರಿಯದ ಶಾಕ್. ಪಕ್ಷದಲ್ಲೇ ಸ್ವಪಕ್ಷೀಯರೇ ಈಗ ಕೈ ಶೇಕ್ ಮಾಡ್ತಿರುವಂತಹ ಬೆಳವಣಿಗೆ ಏನದು? ಹಾಗಾದರೆ AICC ಅಧ್ಯಕ್ಷ ಕುರ್ಚಿಗೆ ಹೊಸ ಎಂಟ್ರಿಯ ದಿಢೀರ್ ಅಂತ ರಾಹುಲ್ ಗಾಂಧಿ ಅವರ ವಿರುದ್ಧ ನಡೀತಾ ಇರುವಂಥ ಒಂದು ಬೆಳವಣಿಗೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ರಾಹುಲ್ ಗಾಂಧಿ BJPಗೆ ಸ್ಟಾರ್ ಕ್ಯಾಂಪೇನರ್ ಅಂತ ಸದಾ BJPಗರು ಕಾಲೆಳಿತಾನೆ ಇರ್ತಾರೆ. ಇವರು ವಿದೇಶಕ್ಕೆ ಹೋದಷ್ಟು ಜನ ಇವರನ್ನು ದೂರ ಇಡ್ತಾರೆ ಅಂತ, ವಿದೇಶ ಪ್ರಯಾಣದಲ್ಲೇ ಬ್ಯುಸಿ ಇರ್ತಾರೆ ಅಂತ. ಈಗ ಸೆಷನ್ ನಡೀತಿದೆ, ಈ ಹೊತ್ತಲ್ಲೂ ವಿದೇಶಕ್ಕೆ ಜರ್ಮನಿಗೆ ಹಾರ್ತಿದ್ದಾರೆ ಅನ್ನೋದು. ಇಲ್ಲಿ ಸುಳ್ಳಿನ ಸರಮಾಲೆಯನ್ನು ಯಾಕೆ ಕಟ್ತೀರಾ? ಪುಟಿನ್ ಬಂದಾಗ ಒಂದು ಸುಳ್ಳು, SIR ವಿಚಾರದಲ್ಲಿ ಒಂದು ಸುಳ್ಳು, ಸದಾ ಸುಳ್ಳು ಹೇಳ್ಕೊಂಡು ಜನ ನಂಬ್ತಾರ ಅನ್ನೋ ರೀತಿಯಲ್ಲಿ BJP ಅಂತೂ ರಾಹುಲ್ ಗಾಂಧಿ ಅವರನ್ನ ಹಿಗ್ಗ ಮೊಗ್ಗ ತರಾಟೆಗೆ ತಗೊಳ್ತಿರೋ ಹೊತ್ತಲ್ಲಿ ಈಗ ಕಾಂಗ್ರೆಸ್ಸಿಗರೇ ತರಾಟೆಗೆ ತಗೊಂಡಿದ್ದಾರೆ. ರಾಹುಲ್ ಗಾಂಧಿ ಅವ್ರಿಗೆ ಎಂಥ ಪರಿಸ್ಥಿತಿ ಬಂದಿದೆ ಈಗ ಪಕ್ಷದಲ್ಲಿ ಅಂದರೆ, ಕಾಂಗ್ರೆಸ್ಸಿಗರೇ ಮುಗಿಬಿದ್ದಿರೋದು ಮತ್ತು AICC ಅಧ್ಯಕ್ಷರ ಬದಲಾವಣೆಯ ಕೂಗು ಎದ್ದಿರೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಜಾಗಕ್ಕೆ ಫಿಟ್ ಇಲ್ಲ, ಅವರ ವಯಸ್ಸೇನು, ಅವರು ಮಾಡಬೇಕಾಗಿರುವಂಥ ಕೆಲಸ ಏನು, ಈಗ ನೆಲಕಚ್ಚಿರೋ ಹೊತ್ತಲ್ಲಿ ಎಷ್ಟು ದೊಡ್ಡ ಸವಾಲಿದೆ. ಹಾಗಾಗಿ ಆ ಕುರ್ಚಿಗೆ ಯಾರು ಬರಬೇಕು ಅನ್ನುವಂಥ ಕೂಗು ಎದ್ದಿದೆ. ನೋಡಿ, ಕಾಂಗ್ರೆಸ್ ಪಕ್ಷ ವಿವಿಧ ಚುನಾವಣೆಗಳಲ್ಲಿ ಸಾಲು ಸಾಲು ಸರಣಿ ಸೋಲನ್ನು ನೋಡ್ತಾ ಇದೆ. ಇದರ ಬೆನ್ನಲ್ಲೇ ರಾಷ್ಟ್ರೀಯ ನಾಯಕತ್ವ ಬದಲಾವಣೆ ಆಗಲೇಬೇಕು ಅನ್ನೋದು ಈಗ ಕಾಂಗ್ರೆಸ್ನ ಒಳಗಡೆನೆ ಎದ್ದಿರೋ ಕೂಗು. ರಾಹುಲ್ ಗಾಂಧಿ ಅವರ ಬಗ್ಗೆ ನೋಡಿ ಏನು ಆಕ್ರೋಶ ಅಂದರೆ, 3 ವರ್ಷಗಳಿಂದ ಒಬ್ಬರು ನಾಯಕರು ಮಾತಾಡೋದು, ಒಡಿಶಾದ ಕಾಂಗ್ರೆಸ್ ನಾಯಕರು ಮಾತಾಡ್ತಾರೆ, 3 ವರ್ಷಗಳಿಂದ ನಾನು ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನ ಮಾಡ್ತಿದ್ದೀನಿ, ನನ್ನ ಪಕ್ಷದ ಟಾಪ್ ಲೀಡರ್ ಅವರೇ ಅನ್ನೋ ಕಾರಣಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ ಪಕ್ಷದ ಆಂತರಿಕ ಅತ್ಯಂತ ಪ್ರಮುಖ ವಿಚಾರ ಚರ್ಚೆ ಮಾಡೋದಕ್ಕೆ. ಆದರೆ 3 ವರ್ಷಗಳಿಂದ ರಾಹುಲ್ ಭೇಟಿಗೆ ಅವಕಾಶನೇ ಸಿಕ್ಕಿಲ್ಲ. ದೇಶದಲ್ಲಿ ಸಮರ್ಥ ನಾಯಕರನ್ನ ಪಕ್ಷದಲ್ಲಿ ಕಡೆಗಣನೆ ಮಾಡಿಕೊಂಡು ಪಕ್ಷ ಹಳ್ಳ ಹಿಡಿತಿದೆ. ಇದು ಹಿಂಗೆ ಮುಂದಕ್ಕೆ ಹೋದ್ರೆ ಖಂಡಿತವಾಗಿಯೂ ಕಾಂಗ್ರೆಸ್ಸನ್ನೇ ನಾವು ಕಳೆದುಕೊಳ್ತೀವಿ. ನನ್ನೊಬ್ಬನ ನೋವಲ್ಲ, ಎಲ್ಲ ಕಾರ್ಯಕರ್ತರ ಒಂದು ನೋವಾಗಿದೆ ಇದು. ಇದೇ ಪರಿಸ್ಥಿತಿಯಲ್ಲಿದ್ದಾರೆ. 3-4 ವರ್ಷ ಬೇಕು ನಮ್ಮ ಪಕ್ಷದ ನಾಯಕರ ಮುಖ ನೋಡೋಕ್ಕೆ. ಅಂದರೆ ಇನ್ನು ಈ ಪಕ್ಷ ಉದ್ಧಾರ ಆಗಕ್ಕೆ ಸಾಧ್ಯನಾ? ವಿವಿಧ ರಾಜ್ಯಗಳ ಸೋಲು ಚುನಾವಣೆ ಹಿನ್ನಡೆ ಅಲ್ಲ ಅದು. ಈಗ ಇವರೆಲ್ಲ EVM SIR ವೋಟ್ ಚೋರಿ ಅಂತ ದೂರ್ತಿದ್ದಾರಲ್ಲ, ಈ ಹೊತ್ತಲ್ಲಿ ಕಾಂಗ್ರೆಸ್ಸಿಗರೇ ಕೊಡ್ತಿರೋ ಶಾಕ್ ನೋಡಿ. ಇದು ಹಿನ್ನಡೆ ಮತ್ತೊಂದು ಅಂತ ಹೇಳೋದಲ್ಲ, ಇದು ಸಂಘಟನಾ ವೈಫಲ್ಯ. ಅಂದರೆ ನಮ್ಮ ತಪ್ಪು, ಇದು ಈ ಸೋಲಿಗೆ ಕಾರಣ ನಮ್ಮ ಸಂಘಟನಾ ವೈಫಲ್ಯ ಅಂತ ಮುಗಿಬಿದ್ದಿದ್ದಾರೆ. ತಪ್ಪು ನಾಯಕತ್ವದ ಆಯ್ಕೆಗಳಿಂದಾಗಿ ಸೋಲಾಗ್ತಿದೆ ಅಂತ ಒಡಿಶಾದ ನಾಯಕ ಮುಗಿಬಿದ್ದಿರೋದೀಗ. ಈಗ ಅಧ್ಯಕ್ಷರಾಗಿ ವಯನಾಡ್ ಸಂಸದೆ ಪ್ರಿಯಾಂಕಾ ವಾದ್ರಾ ಅವ್ರಿಗೆ ಕೊಡಿ ಅಂತ ಕೇಳ್ತಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರಾಗಿ AICC ಅಧ್ಯಕ್ಷರಾಗಿ ಪ್ರಿಯಾಂಕಾ ವಾದ್ರಾ ಅವ್ರನ್ನ ಕೂರಿಸಿದ್ರೆ ಪಕ್ಷಕ್ಕೊಂದು ಜೀವ ಬರುತ್ತೆ. ಇಲ್ಲವಾದಲ್ಲಿ ಖಂಡಿತವಾಗಿಯೂ ಕಾಂಗ್ರೆಸ್ ಅನ್ನೋದೇ ಭಾರತದ ಒಂದು ದೊಡ್ಡ ಪಕ್ಷ, ಹಳೆ ಪಕ್ಷ ಉಳ್ಕೊಳ್ಳೋದೇ ಇಲ್ಲ ಅಂತ ಈಗ ಕಾಂಗ್ರೆಸ್ನ ಒಳಗಡೆನೆ ಕಿಡಿ ಹೊತ್ಕೊಂಡಿರೋದು. ದಯವಿಟ್ಟು 83 ವರ್ಷ ಆಗಿರುವಂತಹ ಖರ್ಗೆ ಅವರನ್ನು ಅಧ್ಯಕ್ಷ ಕುರ್ಚಿಯಿಂದ ಇಳಿಸಿ, ಅವ್ರಿಗೆ ಈ ದೇಶದ ನಾಯಕತ್ವ, ಯುವಕರಿಗೆ ಸ್ಪಂದಿಸುವಂಥ ಪರಿಸ್ಥಿತಿ ಎಲ್ಲ ಇದೆಯಾ ಅವರ ಬಳಿ? 83 ವರ್ಷದಲ್ಲಿ ಹಾಗಾದರೆ 35 ವರ್ಷದ ಒಳಗಡೆಯ 65% ಜನ ಯುವಕರು ದೇಶದಲ್ಲಿದ್ದಾರೆ. ಈ ದೊಡ್ಡ ಸಮೂಹ ಅಡ್ರೆಸ್ ಮಾಡೋಕೆ ಖರ್ಗೆ ಅವ್ರ ಹತ್ರ ಆಗೋದೇ ಇಲ್ಲ. ಯುವಕರ ಪ್ರತಿಧ್ವನಿ ಆಗುವಂಥವ್ರಿಗೆ ಅಧ್ಯಕ್ಷ ಸ್ಥಾನ, ನಾಯಕತ್ವ ಕೊಡಬೇಕು, ಕೂಡಲೇ ಖರ್ಗೆ ಅವ್ರನ್ನ ಕೆಳಗಿಳಿಸಬೇಕು ಅನ್ನುವ ಕೂಗೆದ್ದಿದೆ. ಯುವ ನಾಯಕರನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿ ಪ್ರಿಯಾಂಕಾ ವಾದ್ರಾ ಅವ್ರಿಗೆ ಅವಕಾಶ ಕೊಡಿ, DK ಶಿವಕುಮಾರ್ ಅವ್ರಿಗೆ ಕರ್ನಾಟಕದಲ್ಲಿ ಅವಕಾಶ ಕೊಡಿ ಅನ್ನೋ ಕೂಗು ಕೂಡ ಎದ್ದಿದೆ. ಈಗ ರಾಷ್ಟ್ರ ಮಟ್ಟದಲ್ಲಿ ನೋಡಿ, ಯುವ ನಾಯಕತ್ವಕ್ಕೆ ಮಣೆ ಹಾಕಿ 80 ಮೇಲಾದವ್ರಿಗಲ್ಲ ಅನ್ನುವಂಥ ಆಕ್ರೋಶ ಎದ್ದಿರೋದು. DK ಶಿವಕುಮಾರ್ ಅವ್ರನ್ನ ಕರ್ನಾಟಕದಲ್ಲಿ, ರೇವಂತ್ ರೆಡ್ಡಿ ಅವರು ಆಸ್ ಇಟ್ ಈಸ್ ತೆಲಂಗಾಣದಲ್ಲಿ, ಶಶಿ ತರೂರ್ ಅವ್ರಿಗೆ ಎಲ್ಲ ಅವಕಾಶ ಕೊಡಿ ಅವ್ರ ರಾಜ್ಯದಲ್ಲಿ, ಕೇರಳದಲ್ಲಿ. ಮತ್ತೆ ಸಚಿನ್ ಪೈಲಟ್ ಅಂತ ನಾಯಕತ್ವ ಕಳೆದುಕೊಳ್ಳೋದ್ರಲ್ಲಿ ಬೇರೆ ಮೂರ್ಖತನ ಇನ್ನೊಂದಿಲ್ಲ. ಅವ್ರಿಗೆಲ್ಲ ಅವಕಾಶ ಕೊಟ್ಟರೆ ಪಕ್ಷ ಉಳಿಯಲಿಲ್ಲವಾದಲ್ಲಿ ಕಾಂಗ್ರೆಸ್ ಅನ್ನೋದೇ ಉಳಿಯೋದಿಲ್ಲ ಅನ್ನುವಂಥ ಆಕ್ರೋಶ ಈಗ ಕಾಂಗ್ರೆಸ್ನ ಒಳಗಡೆನೆ ಕೈ ನಾಯಕರೇ ಎತ್ತಿರೋದು ಅಚ್ಚರಿಗೆ ಕಾರಣ ಆಗಿದೆ. ಸೊ DK ಪರ ಅಲ್ಲಿ ಕೂಗು ಕೇಳಿ ಬರ್ತಿರೋದು, ಸಚಿನ್ ಪೈಲಟ್ ಬೇಕು ನಮಗೆ,
ಹಾಗೆ ಡಿ ಕೆ ಶಿವಕುಮಾರ್ ಬೇಕು, ರೇವಂತ್ ರೆಡ್ಡಿ ಅಂತವ್ರು ಬೇಕು, ಶಶಿ ತರೂರ್ ಅಂತವ್ರು ಬೇಕು, ಬಿಟ್ಟು ಈಗ ವಯಸ್ಸಾದವ್ರನ್ನೆಲ್ಲ ಕೂರಿಸ್ಕೊಂಡು ಊಟ ಹೊಡ್ಕೊಂಡು ಕೂತ್ಕೊಂಡಿದ್ರೆ ಪಕ್ಷವೇ ಉಳಿಯಲ್ಲ ಅನ್ನುವ ಆಕ್ರೋಶ ಸಿಡ್ದಿದೆ. ನೋಡಿ, ನಾವು ನೆನಪು ಮಾಡ್ಕೊಳ್ಬಹುದು, ಮಹಾರಾಷ್ಟ್ರದಲ್ಲಿ ವೋಟ್ ಚೋರಿ ಮತ್ತೆ ಇದನ್ನ ಮಾಡಿದ್ದಾರೆ, ಅಲ್ಲೆಲ್ಲ ಮೋಸ ಮಾಡಿದ್ದಾರೆ, ವೋಟರ್ ಲಿಸ್ಟಲ್ಲಿ ಸೇರ್ಪಡೆಯಲ್ಲಿ ಮತ್ತು ರಿಮೂವ್ ಮಾಡೋದ್ರಲ್ಲಿ ಅಂತೆಲ್ಲ ಆಕ್ರೋಶ ಸಿಡಿತು. ಅದು ಕೋರ್ಟ್ ತನಕನೂ, ಸುಪ್ರೀಂ ಕೋರ್ಟ್ ತನಕನೂ ಹೋಗಿ ಅಲ್ಲಿ ಹಿನ್ನಡೆ ಆಯಿತು. ಆದರೂ ಕೂಡ ಬಿಡಲಿಲ್ಲ ರಾಹುಲ್ ಗಾಂಧಿಯವರು. ಆದರೆ ಇದೆಲ್ಲ ಹೇಳೋಕ್ಕಿಂತ ಮುಂಚೆನೆ ಮಹಾರಾಷ್ಟ್ರದಲ್ಲಿ ಸೋಲ್ತಾ ಇದ್ದ ಹಾಗೆ ಮಹಾರಾಷ್ಟ್ರದ ಕೆಲವು ಪ್ರಮುಖ ಕಾಂಗ್ರೆಸ್ ನಾಯಕರು ಏನಂದ್ರು, ನಾವು ನಂಬರ್ 1 ಇದ್ದ ರಾಜ್ಯದಲ್ಲಿ ಲಾಸ್ಟಲ್ಲಿ ಹೋಗಿ ಕೂತಿದ್ದೀವಿ, ಅಂದರೆ ಇದು ಬದಲಾವಣೆಯ ಸಮಯ ಅಂತ ಅರ್ಥ, EVM ದೂರ್ಕೊಂಡು ಕೂತ್ಕೊಳ್ಳೋದಲ್ಲ ಅಂತ ಹೇಳಿದ್ರು. ಹರಿಯಾಣದಲ್ಲಿ ಏನು ಹೇಳಿದ್ರು, ಹರಿಯಾಣದಲ್ಲಿ ಇಂಟರ್ನಲ್ ಕ್ಲಾಶಸ್, ಇಲ್ಲಿ ನಾಯಕತ್ವದ ಜಟಾಪಟಿಯಿಂದಾಗಿ ನಮಗೆ ಸೋಲಾಯಿತು, ಇನ್ನೇನೂ ಅಲ್ಲ, ನಾವು ಸಂಘಟನೆಯಲ್ಲಿ ಸೋತಿದ್ದೀವಿ, ನಮ್ಮ ಪಕ್ಷದವರೇ ನಮ್ಮ ಪಕ್ಷದ ವಿರುದ್ಧ ಪ್ರಚಾರ ಮಾಡಿದ್ದಾರೆ ಅಂತ ಓಪನ್ ಆಗಿ ಹೇಳಿದ್ರು. ಈ ರೀತಿ ವಿವಿಧ ಕಡೆಗಳಲ್ಲಾಗಿದೆ. ಬಿಹಾರದಲ್ಲಿ RJD ಮಿತ್ರ ಪಕ್ಷನೇ ಕಾಂಗ್ರೆಸ್ ಮೇಲೆ ಬೇಜಾರು ಮಾಡ್ಕೊಳ್ತು, ಡೆವಲಪ್ಮೆಂಟು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡೋದು ಬಿಟ್ಟು ಇವರು SIR ವೋಟ್ ಚೋರಿ ಅಂದ್ಕೊಂಡು ಕೂತ್ರೆ ನಮಗೂ ಇದೇ ಲಾಸ್ ಆಯಿತು ಅನ್ನೋ ರೀತಿಯಲ್ಲಿ ಅಸಮಾಧಾನ ಸಿಡ್ದಿದ್ದು ನೋಡಿದ್ದೀವಿ. ಹಾಗಾಗಿ ಕಾಂಗ್ರೆಸ್ಗೀಗ ಬೇರೆ ಯಾರೂ ಅಲ್ಲ, BJP ಅಟ್ಯಾಕ್ ಮಾಡೋದು ಬೇಡ, BJP ಕಾಂಗ್ರೆಸ್ ವಿರುದ್ಧ ಏನು ಮಾಡಬೇಕಾಗಿಲ್ಲ, ಕಾಂಗ್ರೆಸ್ಸಿಗರೇ ಕಾಂಗ್ರೆಸ್ ವಿರುದ್ಧ ನಿಂತರ. ಹಾಗಾದರೆ ನಾವು ಗಮನಿಸಿದ್ದೀವಿ ಇತ್ತೀಚೆಗೆ ಎಷ್ಟು ಡ್ಯಾಮೇಜಿಂಗ್ ಡೆವಲಪ್ಮೆಂಟ್ ಆಗಿದೆ ಕಾಂಗ್ರೆಸ್ಗೆ ಅಂದರೆ, ಒಬ್ಬರು ಸೀನಿಯರ್ ಮೋಸ್ಟ್ ಲೀಡರು ಮಾಜಿ ಸಚಿವರು ಚಿದಂಬರಂ ಅವರು ಏನು ಹೇಳಿದ್ರು, 26/11 ಅಟ್ಯಾಕ್ ಆದಾಗ ಪ್ರತೀಕಾರ ಬಯಸಿದ್ವಿ ನಾವು, ಆದ್ರೆ ಮನಮೋಹನ್ ಸಿಂಗು ಅವತ್ತಿನ ಕಾಂಗ್ರೆಸ್ ನಾಯಕತ್ವ ಒಪ್ಕೊಳ್ಳಿಲ್ಲ, ಅಮೆರಿಕ ಸರ್ಕಾರ ನಿರ್ಧಾರಕ್ಕೆ ನಾವು ಕಟ್ಟು ಬಿದ್ವಿ ಅನ್ನೋ ಮೂಲಕ ಅಮೆರಿಕದ ಕೈಗೊಂಬೆಯಾಗಿ ವರ್ತಿಸಿತ್ತು ಅವತ್ತು ಭಾರತ ಅನ್ನೋದನ್ನ ಓಪನ್ ಆಗಿ ಹೇಳಿದ್ರು. ನಮಗೆ ಪ್ರತೀಕಾರ ಬೇಕಿತ್ತು 100 ಜನರ ಸಾವಿಗೆ, ಬಟ್ ಸಿಗಲಿಲ್ಲ ಅನ್ನುವಂಥ ಮಾತನ್ನ ಓಪನ್ ಆಗಿ ಹೇಳಿದ್ದು ನೆನಪಾಗ್ತಿದೆ ನಮಗೆ. ಈಗ ಶಶಿ ತರೂರ್ ಅವರಂತೂ ಮುಗಿಬಿದ್ದಿದ್ದಾರೆ ಕಾಂಗ್ರೆಸ್ ವಿರುದ್ಧ. ಶಶಿ ತರೂರ್ ಅವ್ರಿಗೆ ಈಗ BJP ಸ್ನೇಹ, ಅವರ ಜೊತೆಗಿನ ಸಖ್ಯ ತುಂಬ ಇಷ್ಟ ಆಗ್ತಿದೆ ಅನ್ನೋದನ್ನು ಗಮನಿಸ್ತಿದ್ದೀವಿ. ಅದರ ಜೊತೆಗೆ ಸುಮಾರು ಜನ ಸೀನಿಯರ್ಸೇ ಓಪನ್ ಆಗಿ ಮಾತಾಡಿದ್ದನ್ನು ನೋಡಿದ್ದೀವಿ. ವೋಟ್ ಚೋರಿ ಅನ್ನುತ್ತಿರುವಂಥ ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ ಪಕ್ಷದ ವೋಟ್ ಚೋರಿ, ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ, ನೆಹರು ಅವರು ಮಾಡಿದ ವೋಟ್ ಚೋರಿ ಎಕ್ಸಾಂಪಲ್ ಕೊಟ್ಟು ಯಾವ ರೀತಿ ಕೌಂಟರ್ ಅಟ್ಯಾಕ್ ಮಾಡಿದೆ BJP ಅನ್ನೋದನ್ನು ನೋಡ್ತಿದ್ದೀವಿ. ಸೊ ಎಲ್ಲೂ ಕೂಡ ತಾವು ಏನು ವಿಷಯ ಹೇಳ್ತಾ ಇದ್ದಾರೋ ರಾಹುಲ್ ಗಾಂಧಿ ಅವರು, ಯಾವುದನ್ನು ಅಸ್ತ್ರ ಅಂತ ಬ್ರಹ್ಮಾಸ್ತ್ರ ಅಂತ ಹಿಡ್ಕೊಂಡಿದ್ದಾರೋ ಅಲ್ಲಿ ಸಮರ್ಥನೆಯೂ ಮಾಡ್ಕೊಳ್ಳೋದಿಕ್ಕಾಗದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮತ್ತು ರಾಹುಲ್ ಗಾಂಧಿಯವರ ನಾಯಕತ್ವ ಯಾರಿಗೂ ಸ್ಪಂದಿಸ್ತಿಲ್ಲ, ಎಲ್ಲಿ ಹೋದರೂ ಅದೇ ಆರೋಪ. ಗೋವಾಗೆ ಹೋಗ್ತಾರೆ, ಅಲ್ಲಿ ನಾಯಿಗೆ ಬಿಸ್ಕೆಟ್ ಹಾಕ್ತಾರೆ, ಅಲ್ಲಿನ ಲೀಡರ್ಸ್ ವೇಟ್ ಮಾಡ್ತಿದ್ರೆ ಅವ್ರಿಗೆ ಸಿಗೋದೇ ಇಲ್ಲ. ಇಲ್ಲಿ ಒಡಿಶಾದವ್ರ ಕಂಪ್ಲೇಂಟು, ಅಂದರೆ ಇದೆಲ್ಲ ಕಾಂಗ್ರೆಸ್ನವ್ರು ಮಾತಾಡಿರೋದು, ಬೇರೆ ಯಾರೂ ಅಲ್ಲ. ಒಡಿಶಾದವ್ರು ಹೇಳ್ತಾರೆ 3 ವರ್ಷ ಆಯಿತು ನಾವು ಮೀಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ, ಸಿಗ್ತಿಲ್ಲ. ವಿದೇಶಕ್ಕೆ ಹೋಗ್ತಾರೆ, ಯಾರ ಕೈಗೂ ಸಿಗಲ್ಲ, ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ರಾಜಕಾರಣ ಮಾಡೋಕ್ಕಾಗಲ್ಲ. ಇದನ್ನು BJP ಅವರು ಹೇಳ್ತಿದ್ರು ಇಷ್ಟು ದಿನ, ಕಾಂಗ್ರೆಸ್ಸಿಂದ ಶುರು ಆಗಿಬಿಟ್ಟಿದೆ. ಇದು ಕಾಂಗ್ರೆಸ್ ಪಕ್ಷದ ಅಸ್ತಿತ್ವವನ್ನೇ ಅಲುಗಾಡಿಸ್ತಿರೋ ವಿಚಾರವ. ಕರ್ನಾಟಕದಲ್ಲಿ ಬೇರೆ ಹಿಂಗಾಗಿ ಕೂತಿದೆ. DK ಶಿವಕುಮಾರ್ ಅವರು ಯೂತ್ ಲೀಡರು, ಅಂಥವ್ರಿಗೆ ಕೊಡಬೇಕು ಭವಿಷ್ಯ. ಕರ್ನಾಟಕದಲ್ಲೂ ಭವಿಷ್ಯಕ್ಕೆ ಅವ್ರು ಆಧಾರ ಆಗ್ತಾರೆ. ಓವರ್ ಆಲ್ ದೇಶವ್ಯಾಪಿ ಅಂತಹ ಯುವ ನಾಯಕರಿಗೆ ಕೊಟ್ಟರೆ, ಯುವ ಅಂದರೆ ಇನ್ನೂ ಶಕ್ತಿ ಇರುವಂಥ ನಾಯಕರಿಗೆ ಕೊಟ್ಟರೆ, 80 ಆದವ್ರಿಗೆ ಬಿಟ್ಟು ಇಂಥವ್ರಿಗೆ ಕೊಟ್ಟರೆ ಸಂಘಟನೆಗೆ ನೆರವಾಗ್ತಾರೆ ಅನ್ನುವಂಥ ಕೂಗು ಎದ್ದಿದೆ. DK ಪರವಾಗಿಯೂ ಕೂಡ ಧ್ವನಿ ಎದ್ದಿದೆ. ಇಲ್ಲಿ ಕುರ್ಚಿ ಫೈಟ್ ತಾರಕಕ್ಕೇರಿರೋ ಹೊತ್ತಲ್ಲೇ ಇನ್ನೂ ಒಂದು ಆಯಾಮ ಏನು ಕಾಣ್ತಿದೆ ಇದರಲ್ಲಿ ಅಂತ ನೋಡಿದ್ರೆ, ಗಾಂಧಿ ಫ್ಯಾಮಿಲಿಯನ್ನ ಅಧ್ಯಕ್ಷ ಕುರ್ಚಿಯಲ್ಲಿ ಕೂರಿಸಿ ಖರ್ಗೆ ಅವರನ್ನ ಇಳಿಸೋದಿಕ್ಕೆ ಇದು ಒಳಗೊಳಗೆ ನಡೀತಿರುವಂತಹ, ಇವ್ರ ಸಪೋರ್ಟರ್ಸೇ ಎತ್ತಿರುವಂಥ ಪ್ಲಾನ ಅನ್ನೋ ರೀತಿಯಲ್ಲೂ ಒಂದು ಚರ್ಚೆ ಆಗ್ತಿದೆ. ಆದರೆ ರಾಹುಲ್ ಗಾಂಧಿ ವಿರುದ್ಧ ಆಕ್ರೋಶ ಸಿಡಿದಿರೋದ್ರಿಂದಾಗಿ ನಿಜಕ್ಕೂ ಬದಲಾವಣೆ ಬೇಕು, ರಾಹುಲ್ ಬೇಡ, ಪ್ರಿಯಾಂಕಾ ಬಂದರೆ ಬದಲಾವಣೆ ಆಗತ್ತೆ ಅನ್ನುವಂಥ ಒಂದು ಕೂಗು ಕೂಡ ಇರಬಹುದು. ಇದು ಒಟ್ನಲ್ಲಿ ಬದಲಾವಣೆ ಆಗಬೇಕು ರಾಷ್ಟ್ರ ಕಾಂಗ್ರೆಸ್ನಲ್ಲಿ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.